ದಾಂಡೇಲಿಗೆ ಪಿಕ್ನಿಕ್ ಹೋಗಿದ್ದ ಒಂದೇ ಕುಟುಂಬದ ಮಕ್ಕಳು ಸೇರಿ 6 ಜನರು ಕಾಳಿ ನದಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಪರಿಣಾಮ ಅವರ ಮನೆ ಖಾಲಿಯಾಗಿದೆ. ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದ ನಜೀರ್ ಅಹಮದ್ ಎಂಬುವರ ಕುಟುಂಬ ಸಮೇತ ಒಟ್ಟು 8 ಜನ ಇಂದು ಮುಂಜಾನೆ ಕಾರ್ನಲ್ಲಿ ದಾಂಡೇಲಿಗೆ ಪಿಕ್ನಿಕ್ ಎಂದು ಹೋಗಿದ್ರು. ಕಾಳಿ ನದಿಯಲ್ಲಿ ಆಟವಾಡುತ್ತಿರುವಾಗ ನಜೀರ್ ಸೇರಿ 6 ಜನರು ನೀರಿನಲ್ಲಿ ಮುಳುಗಿ ಹೋಗಿ ಮೃತಪಟ್ಟಿದ್ದಾರೆ. ಮೂಲತಃ ಧಾರವಾಡ ಜಿಲ್ಲೆಯ ಹಳ್ಳಿಕೇರಿ ನಿವಾಸಿಯಾಗಿರುವ ನಜೀರ್ ಅಹಮದ್ ತನ್ನ ಹೆಂಡತಿ, ಮಕ್ಕಳು ಹಾಗೂ ಸಂಬಂಧಿಕರು ಸೇರಿ ದಾಂಡೇಲಿಗೆ ಪ್ರವಾಸಕ್ಕೆಂದು ಹೋಗಿದ್ರು. ಧಾರವಾಡ ಪಾಲಿಕೆಯಲ್ಲಿ ಗುತ್ತಿಗೆ ಕೆಲಸ ಮಾಡುತ್ತಿದ್ದ ನಜೀರ್ ಸೇರಿ 6 ಜನರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ 8 ಜನರಲ್ಲಿ ನಜೀರ್ ಅಹಮದ್ ಹೆಂಡತಿ ಹಾಗೂ ಅತ್ತೆ ಬದುಕುಳಿದಿದ್ದಾರೆ. ನಜೀರ್ ಇಬ್ಬರು ಮಕ್ಕಳಾದ ಅಲ್ಫಿಯಾ, ಮಾಹಿನ್, ನಜೀರ್ ಸಂಬಂಧಿಯಾದ ರೇಷ್ಮಾ ಹಾಗೂ ರೇಷ್ಮಾ ಮಕ್ಕಳಾದ ಇಫ್ತಾ, ಅಬೀದ್ ಸಾವಿಗೀಡಾಗಿದ್ದಾರೆ. ಘಟನೆಯಲ್ಲಿ ನಜೀರ್ ಹೆಂಡತಿ ಸಲ್ಮಾ ಬದುಕಿ ಉಳಿದಿದ್ದಾರೆ. ಪ್ರವಾಸಕ್ಕೆ ಹೋಗೋ ಸಮಯದಲ್ಲಿ ನಜೀರ್ ಕುಟುಂಬದವರು ವಾಟ್ಸಪ್ ಸ್ಟೇಟಸ್ ಹಾಕಿಕೊಂಡಿದ್ರು. ವಾಟ್ಸಪ್ ಸ್ಟೇಟಸ್ ಮೂಲಕವೇ ನಜೀರ್ ಸಹೋದರಿಗೆ ವಿಷಯ ಗೊತ್ತಾಗಿದೆ. ನಜೀರ್ ಸಹೋದರಿ ಫಾರಿದಾ ಸದ್ಯ ಕಣ್ಣೀರು ಹಾಕ್ತಿದ್ದಾರೆ. ಬಹುಶಃ 10 ಗಂಟೆ ಸುಮಾರು ಹಿಂಗೆ ಹೋಗಿರ್ಬೇಕ್ರಿ. ನಮಗೆ ಸ್ಟೇಟಸ್ ನೋಡಿ ಗೊತ್ತಾಗ್ತದೆ. ನಮ್ಗೆ ಹಿಂದಿದ್ರಿಗೆ ಹೇಳಿ ಹೋಗಿಲ್ರಿ, ಅವರು ಹೊಂಟಿವಿ ಅಂತ ಹೇಳಿ ಹೋಗಿಲ್ಲ. ನಾವು ಸ್ಟೇಟಸ್ ನೋಡಿ ದಾಂಡೇಲಿಗೆ ಹೋಗ್ಯಾರ ಅಂತೇಳಿ ಅಷ್ಟ ಗೊತ್ತಾ ಹೇಳಿದ್ರು ಸುಮ್ಮನೆ ಆಗಿವ್ರಿ. ನಾವು ಯಾಕೆ ಹೋದ್ರಿ ಅಂತ ನಾವ್ ಯಾಕೆ ಕೇಳಕ್ ಹೋಗೋಣ್ರಿ ಅವ್ರಿಗೆ? ಹೌದಲ್ರಿ, ಯಾಕೆ ಹೋದ್ರಿ ಅಂತ. ತಮ್ಮಾರ ಹೆಸರು ನಜೀರ್ ಅಹಮದ್. ಅವ್ರ ವೈಫ್ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ರಿ ಹಿಂಗ ಮಿಸ್ಸಿಂಗ್ ಆಗ್ಯಾರ ಅಂತ ಹೇಳಿ. ಅವಾಗ ಗೊತ್ತಾಯ್ತು ರೀ. ಪ್ರಾಪರ್ ಹಣ್ಣಿಗಿರಿ ಅವ್ರು ಬಂದು ಹೇಳಿಂದನ ನಾವು ಇಲ್ಲಿ ಬಂದೇವೆ. ಯಾರ್ಯಾರು ಹೋಗಿದ್ದಾರೆ? ಅವ್ರ ಹೆಣ್ಮಕ್ಳು, ಅವ್ರ ಹೆಣ್ಮಕ್ಳು ಅಕ್ಕನ 2 ಮಕ್ಕಳು, ಅವ್ರ ಅತ್ತಿ ನಾವು ಹೋಗಿದ್ರಂತ ಅಲ್ಲಿ ಪಿಕ್ನಿಕ್ಗೆ ಅಂತ ಹೋಗ್ಯಾರ. ಅವರು ಆಕಸ್ಮಿಕವಾಗಿ ಹಿಂಗಾಗೈತಿ. ಈಗ ಏನು ಕೆಲಸ ಮಾಡ್ತಿದ್ದಾರೆ ಇವ್ರು? ಕಾರ್ಪೊರೇಷನ್ದಾಗ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ರು ಧಾರವಾಡ. ಅವರು ನಜೀರ್ ಸಾಬ್ ಹೊಂಬಾಳ, ನಜೀರ್ ಅಹಮದ್ ಹೊಂಬಾಳ. ಅವರು ಮೂಲತಃ ಎಲ್ಲಿ ಅವ್ರಿ? ಮೂಲತಃ ಹಳ್ಳಿಕೇರಿ ರೀ ಅವ್ರದ್ದು. ಹಳ್ಳಿಕೇರಿ. ಅವರು ನಮ್ಮ ಮಾವಾರು ಅಣ್ಣಿಗರಿಗೆ ಶಿಫ್ಟ್ ಆಗಿದ್ರು. ಅವರು ಇಲ್ಲಿಂದ ಮತ್ತೆ ಇದಕ್ಕೆ ಬಂದಾರ ಕೆಲಸದ ಮೇರೆಗೆ. ಇನ್ನು ದಾಂಡೇಲಿ ಪೊಲೀಸರು ಮೃತದೇಹಗಳನ್ನು ಹೊರಕ್ಕೆ ತೆಗೆದಿದ್ದು ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇದರಲ್ಲಿ 3 ದೇಹಗಳು ಬೆಂಗಳೂರಿಗೆ, ಇನ್ನು 3 ದೇಹಗಳನ್ನು ಅಣ್ಣಿಗೇರಿಗೆ ಕಳಿಸುವ ಸಾಧ್ಯತೆ ಇದೆ ಅಂತ ನಜೀರ್ ಸಂಬಂಧಿ ತಿಳಿಸಿದ್ದಾರೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.